ಕನಸ್ಕೊಂಡ್ರೆ ದೊಡ್ಡ ಕನಸೇ ಕಾಣಬೇಕಂತೆ, ಬಿದ್ದರೆ ಆಳದ ಗುಂಡಿಗೆ ಬೀಳಬೇಕಂತೆ, ಹಾಕಿದ್ರೆ ಬೆಟ್ಟಕ್ಕೆ ಏಣಿ ಹಾಕಬೇಕಂತೆ. ಯಾಕೆ ಆಕಾಶಕ್ಕೆ ಹಾಕೊಂಡು ಹೇಳು. ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಈ ಮಧ್ಯೆ ನಾವು ಹೆಚ್ಚಾಗಿ ಒಂದು ಫೇಮಸ್ ಡೈಲಾಗ್ ಕೇಳ್ತಾ ಇರ್ತೀವಿ. ಏನು ಅದು ಅಂದರೆ, ನೀವು ಕನಸ್ಕೊಂಡ್ರೆ ದೊಡ್ಡ ಕನಸು ಕಾಣಿ, ಸಣ್ಣ ಪುಟ್ಟ ಕನಸು ಯಾಕೆ ಕಾಣ್ತೀರಾ ಅಂತಂದು. ಅದರ ಅರ್ಥ ಏನು ಅಂತಂದರೆ, ನೀನೇನಾದರೂ ಒಬ್ಬ ಆ್ಯಕ್ಟ್ರ್ ಆಗಬೇಕು ಅಂದ್ಕೊಂಡ್ರೆ ಸಣ್ಣ ಪುಟ್ಟ ಆ್ಯಕ್ಟ್ರಲ್ಲ, ಹೀರೋ ಆಗಬೇಕು, ಕಟೌಟ್ರ್ ನಿಲ್ಲಿಸುವಂಥ ಹೀರೋ ಆಗಬೇಕು ಅಂತ ಕನಸು ಕಾಣು ಅಂತ. ರಾಜಕಾರಣಿ ಏನಾದರೂ ಆಗಬೇಕು ಅಂದ್ಕೊಂಡ್ರೆ ಪಂಚಾಯತಿ ಲೆವೆಲಲ್ಲ CM PM ಆಗೋ ಕನಸು ಕಾಣು ಅಂತಂದರ್ಥ. ಒಂದು ವೇಳೆ ನೀನೇನಾದರೂ ಕ್ರಿಕೆಟ್ನಲ್ಲಿ ಅಷ್ಟೊಂದು ಫೇಮಸ್ ಆಗಲಿಲ್ಲ ಅಂತಂದರೆ, ನಿನ್ನ ಮಗನ್ನಾದರೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಡುವಂಥ ಕ್ರಿಕೆಟಿಗರ್ನಾಗಿ ಮಾಡು ಅಂತಂದು ಅರ್ಥ. ಈ ಥರ ಡೈಲಾಗ್ ಹೇಳಿ ನಮ್ಮ ಮೇಲೆ ಪ್ರಭಾವ ಬೀರೋರು ಆಲ್ರೆಡಿ ಅವರು ಆಯಾ ಫೀಲ್ಡ್ಗಳಲ್ಲಿ ಸಕ್ಸಸ್ ಆದವರು. ಅವರಿಗೆ ಸೀಮಿತವಾಗಿ ಅದಕ್ಕೆ ಬೇಕಾದಂತಹ ಪ್ರತಿಭೆ ಇರುತ್ತೆ, ಅವಕಾಶ ಸಿಕ್ಕಿರುತ್ತೆ, ಆ ಪ್ರಯತ್ನವೂ ಮಾಡಿರ್ತಾರೆ. ಅವರು ದೊಡ್ಡ ಕನಸು ಕಾಣಿ ಅದರಲ್ಲಿ ಸಕ್ಸಸ್ ಆಗಿರ್ತಾರೆ. ನಮಗೂ ಹಂಗೆ ದೊಡ್ಡ ಕನಸು ಕಾಣಿ ಅಂತಂದು ಹೇಳ್ತಾರೆ. ಆದರೆ ನಮ್ಮದು ಆ ಅಭಿರುಚಿ ಅಲ್ಲ, ಆ ಸ್ವಭಾವ ಅಲ್ಲ, ಆಯಾ ಅವಕಾಶಗಳಿಲ್ಲ. ಹಂಗಿರೋವಾಗ ಒಬ್ಬ ಸಿನಿಮಾ ಆ್ಯಕ್ಟ್ರ್ ಹೇಳ್ದ ಅಂತಂದು ನಾನು ದೊಡ್ಡ ಸಿನಿಮಾ ಆ್ಯಕ್ಟ್ರ್ ಆಗಬೇಕಂತಂದು, ಒಬ್ಬ ಕ್ರಿಕೆಟಿಗ ಹೇಳ್ದ ಅಂತಂದು ನಾನು ಕ್ರಿಕೆಟಿಗ ಆಗಬೇಕಂತಂದು, ರಾಜಕೀಯ ನಾಯಕ ಹೇಳ್ದ ಅಂತಂದು ಅವನು ಪ್ರಭಾವಕ್ಕೆ ನಾನು ದೊಡ್ಡ ರಾಜಕೀಯ ನಾಯಕ ಅಂತಂದು ನಾವೇನಾದರೂ ಹೊರಟ್ರೆ ನಾವು ಎಡಬಿಡಂಗಿಗಳಾಗೋದು ಖಂಡಿತ. ಏಕೆ ಅಂತಂದರೆ, ನಾನು ಆಗಲೇ ಹೇಳ್ದಾಗೆ ಅದು ನಮ್ಮ ಸ್ವಭಾವ ಅಲ್ಲ, ನಮ್ಮ ಅಭಿರುಚಿ ಅಲ್ಲ, ನಮ್ಮ ಪ್ರತಿಭೆ ಅಲ್ಲ. ಯಾರ್ದೋ ಇನ್ಫ್ಲೂಯೆನ್ಸ್ಗೆ, ಯಾರ್ದೋ ಮಾತಿಗೆ ಚಾರ್ಜ್ ಆಗಿ ನಾವು ಏನಾದರೂ ಆ ಥರ ದೊಡ್ಡ ಕನಸು ಕಾಣಬೇಕು ಅಂದ್ಕೊಂಡಾಗ ಎಡಬಿಡಂಗಿಗಳಾಗಿ ನಾವು ಯಾವ ಕಡೆಯೂ ಮುಟ್ಟದಂಗೆ ಫೇಲ್ಯೂರ್ ಆಗೋದಂತೂ ಖಂಡಿತ. ಅದಕ್ಕಾಗಿ ನಾನು ಹೇಳೋದೇನು ಅಂತಂದರೆ, ನಮ್ಮ ಮಟ್ಟಕ್ಕೆ ಸೀಮಿತವಾದಂತಹ ಸಣ್ಣ ಕನಸು ಕಾಣೋಣ, ಅದರಲ್ಲಿ ತೃಪ್ತಿ ಪಡೋಣ. ನೀನೊಬ್ಬ ರೈತ, ನಿನಗೊಂದು ಪುಟಾಣಿ ಜಮೀನಿದ್ದರೆ ಅಲ್ಲಿ ರೇಷ್ಮೆ ಬೆಳೆ, ತಿಂಗಳು ಒಂದು ಆದಾಯ ಬರುತ್ತೆ, ಅದರಲ್ಲಿ ನೆಮ್ಮದಿಯಾಗಿರು. ಇನ್ನೇನೋ ಹಣ್ಣು ತರಕಾರಿನೋ ಹೂವು ಏನೋ ಒಂದು ಬೆಳೆದು ಅದರಲ್ಲ ಆದಾಯದಲ್ಲಿ ಸರಳವಾಗಿ ಬದುಕೋದ್ರನ್ನ ಕಲಿ. ಅಥವಾ ನನ್ನ ಥರನೋ ಕುರಿನೋ ಮೇಕೆನೋ ಕಟ್ಕೊಂಡ್ಬಿಟ್ಟು ಅವು ಎಗರಾಡೋದು ನೋಡಿ, ಆಟ ನೋಡಿ, ತೀಟೆ ನೋಡಿ ಔಟ್ಲ ಖುಷಿಯಾಗಿ ನಮಗೆ ಟೈಮ್ ಪಾಸ್ ಆಗುತ್ತೆ, ಆದಾಯನೂ ಬರುತ್ತೆ, ಮತ್ತು ಸರಳವಾಗಿ ನೆಮ್ಮದಿಯಾಗಿ ಬದುಕೋದನ್ನ ಕಲಿಬೇಕಾಗಿದೆ ನಾವು. ಹಾಗಂತ ದೊಡ್ಡ ಕನಸು ಕಾಣೋದು ತಪ್ಪ, ಮಹತ್ವಾಕಾಂಕ್ಷೆ ಇರೋದು ತಪ್ಪ ಅಂತಂದರೆ ಅದು ಆಗಲ್ಲ. ಎಷ್ಟೋ ಜನದಲ್ಲಿ ಏನೇನೋ ಪ್ರತಿಭೆಗಳಿರುತ್ತೆ. ನಿಮ್ಮಲ್ಲಿ ಆ ಪ್ರತಿಭೆ ಇದ್ದಾಗ, ಅದು ನಿಮ್ಮ ಅಭಿರುಚಿ ಮತ್ತು ಅಭ್ಯಾಸ ಆದಾಗ, ಆ ತುಡಿತ ಅನ್ನೋದು ಏನಿರುತ್ತೆ, ಅದು ನೀವು ಯಾವುದೇ ಫೀಲ್ಡ್ನಲ್ಲಿರಲಿ, ಏನೇ ಮಾಡ್ತಾ ಇರಲಿ, ನಿಮ್ಮನ್ನು ಅದನ್ನು ನಿಧಾನವಾಗಿ ತಗೊಂಡೋಗಿಬಿಟ್ಟು ಅಲ್ಲಿ ನಿಲ್ಲಿಸ್ಬಿಡುತ್ತೆ. ನಿಮ್ಮ ಒಳಗಡೆ ಇರುವಂತಹ ಆ ತುಡಿತ ಏನಿದೆ, ಆ ತುಡಿತಾನೇ ನಿಮ್ಮನ್ನು ಎಲ್ಲಿಗೆ ತಗೊಂಡೋಗಬೇಕೋ ಅಲ್ಲಿಗೆ ತಗೊಂಡು ನಿಲ್ಲಿಸಿರುತ್ತೆ. ನೀವು ಕಲಾಕಾರರಾದರೆ ಒಬ್ಬ ಒಳ್ಳೆಯ ಆ್ಯಕ್ಟ್ರ್ ಆಗ್ಬೋದು. ನಿಮ್ಮಲ್ಲಿ ಆ ದೈಹಿಕ ಕ್ಷಮತೆ ಇದ್ದರೆ ನೀವು ಒಬ್ಬ ಕ್ರಿಕೆಟಿಗನಾಗ್ಬೋದು. ಮತ್ತು ಅನ್ಯಾಯನ ಎದುರಿಸುವಂತಹ ಒಂದು ಮನೋಭಾವ ಏನಾದರೂ ಇದ್ದರೆ ನೀವು ರಾಜಕೀಯ ನಾಯಕನು, ಒಬ್ಬ ಕ್ರಾಂತಿಕಾರಿ ಸಮಾಜ ಸೇವಕನು ಆಗಿ ನೀವು ಪ್ರಸಿದ್ಧರಾಗ್ತೀರ. ನಾನು ಪದೇ ಪದೇ ಈ ಮೂವರನ್ನೇ ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂತಂದರೆ, ನೀವು ದಿನ ಬೆಳಗಾದರೆ ಟಿ ವಿಗಳಲ್ಲಿ ನೋಡೋದು ಈ ಮೂವರು ಮುಖಗಳನ್ನೇ ಅಲ್ವ. ಗಂಟೆಗಟ್ಟಲೆ ಒಬ್ಬ ಆ್ಯಕ್ಟ್ರ್ ಬಗ್ಗೆ ಹೇಳ್ತಾರೆ, ದಿನಗಟ್ಟಲೆ ತಿಂಗಳಗಟ್ಟಲೆ ಒಬ್ಬ ಕ್ರಿಕೆಟಿಗರನ್ನು ತೋರಿಸ್ತಾ ಇರ್ತಾರೆ. ಹಾಗೆ ವರ್ಷ ಪೂರ್ತಿ 365 ದಿನ ಈ ರಾಜಕೀಯ ನಾಯಕರನ್ನ ತೋರಿಸ್ತಾನೆ ಇರ್ತಾರೆ. ಆದರೆ ರೈತನಾದ ನಮ್ಮನ್ನು ಏನಾದರೂ ಆ ಪ್ರೋಗ್ರಾಮ್ಗಳು ಮಾಡ್ತಾ ಇರ್ತಾರೆ ಅಂದರೆ ಇಲ್ಲ. ಬಿಲ್ಡಪ್ ಏನು ಬೇಕಾದಷ್ಟು ಕೊಡ್ತಾರೆ,
ರೈತ ಅಂದರೆ ಅನ್ನದಾತ, ದೇಶದ ಬೆನ್ನೆಲುಬು, ಈಗೆಲ್ಲ ಅಟ್ಟಕ್ಕೆ ಏರಿಸ್ತಾರೆ. ಆದರೆ ಯಾವುದೋ ಒಂದು ರೈತನ ಬಗ್ಗೆ ಸಿನಿಮಾ ಮಾಡಿ ಕಳಕಳಿ ತೋರಿಸಿ, ಸಿನಿಮಾದಲ್ಲಿ ಕಳಕಳಿ ತೋರಿಸಿ ಮುಗಿಸ್ಬಿಡ್ತಾರೆ. ಆಮೇಲೆ ಈ ಟಿ ವಿಗಳವರು ವರ್ಷಕ್ಕೊಮ್ಮೆ ರೈತರಿಗೆ ಯಾವುದೋ ಕಾಟಾಚಾರದ ಪ್ರಶಸ್ತಿ ಕೊಟ್ಟು ಅದು ಈ ಮೂವರ ಕೈಯಿಂದನೇ ಕೊಡಿಸಿ ಕೈ ತೊಳ್ಕೊಳ್ತಾರಾಗಲಿ ರೈತನಿಗೆ ಉಪಯೋಗವಾದಂತಹ ಯಾವುದಾದ್ರೂ ಕಾರ್ಯಕ್ರಮನ ಒಂದು ಗಂಟೆನಾದರೂ ತೋರಿಸ್ತಾರ? ರೈತನ ಬೆಳೆ ಹೇಗೆ, ಕಾಯಿಲೆಗಳು ಹೇಗೆ, ಅದು ಪರಿಹಾರ ಹೇಗೆ, ಈಗ ತೋರಿಸುವಂತಹ ಟಿ ವಿ ಕಾರ್ಯಕ್ರಮ ದಿನಕ್ಕೊಂದು ಗಂಟೆ ಅರ್ಧ ಗಂಟೆನಾದರೂ ಇರುತ್ತಾ ಅಂತಂದರೆ ಇಲ್ಲ, ಬರೀ ಇವ್ರದ್ದೇ ಆಗೋಯ್ತು. ಇರಲಿ ಬಿಡಿ, ರೈತರಾದ ನಾವು ಹೀಗೇ ಇರೋಣ. ನಮಗೆ ಯಾವ ಪ್ರಸಿದ್ಧಿನೂ ಬೇಡ, ಸರಳವಾಗಿ ಸಂತೃಪ್ತಿಯಿಂದ ನಾವು ಹೀಗೇ ಇರೋಕ್ಕೆ ಇಷ್ಟಪಡೋಣ. ನಮಗೆ ಯಾವ ಕೀರ್ತಿ ಪ್ರಸಿದ್ಧಿಗಳು ಬೇಡ, ಎಲ್ಲನೂ ಅವ್ರಿಗೆ ಇರಲಿ. ಇಷ್ಟಕ್ಕೂ ಕೀರ್ತಿ ಪ್ರಸಿದ್ಧಿ ಇರೋರೆಲ್ಲ ಬಹಳ ನೆಮ್ಮದಿಯಾಗಿ ಬಹಳ ಸ್ವತಂತ್ರವಾಗಿರ್ತಾರಂತ ನೀವೇನಾದರೂ ಅಂದ್ಕೊಂಡಿದ್ದರೆ ಬಹಳ ಬಹಳ ತಪ್ಪು. ಅವರಿಗೆ ನಮಗಿರೋ ಅಷ್ಟು ನೆಮ್ಮದಿಯಾಗಲಿ ಸ್ವತಂತ್ರವಾಗಲಿ ನಾವು ಬೇಕಾದ ಕಡೆ ಅಡ್ಡಾಡಿಕೊಂಡು ಬೇಕಾದ ಕಡೆ ಓಡಾಡಿಕೊಂಡು ಇರುವಂತಹ ಒಂದು ಸ್ವತಂತ್ರವಾಗಲಿ ಅವ್ರಿಗೆ ಇದೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ. ಉದಾಹರಣೆಗೆ ನೀನೇ ಒಂದು ರಸ್ತೆ ಮಗ್ಗಲಲ್ಲಿ ದೋಸೆನೋ ಇಡ್ಲಿನೋ ತಿಂದುಕೊಂಡು ಆರಾಮಾಗಿ ಬಂದುಬಿಡ್ತೀಯ. ಆದರೆ ನಿನ್ನ ನೋಡಿದಂತಹ ಒಬ್ಬ ಆ್ಯಕ್ಟ್ರು ಮುಚ್ಚಿದ ಕಾರ್ನಲ್ಲಿರ್ತಾನೆ ಅಂದ್ಕೊಳ್ಳಿ, ಅವನು ಏನು ಅಂದ್ಕೊಳ್ತಾನೆ ಗೊತ್ತಾ? ಒಂದು ಕಾಲದಲ್ಲಿ ನಾನು ಹಿಂಗೆ ಎಲ್ಲಂದರೆ ಅಲ್ಲೇ ಓಡಾಡ್ಕೊತಿದ್ದೆ, ನನ್ನ ಸ್ವಾತಂತ್ರ್ಯನೇ ಕಳ್ಕೊಂಡು ಬಿಟ್ನಲ್ಲ ಈ ದೊಡ್ಡ ಆ್ಯಕ್ಟ್ರ್ ಆಗಿಬಿಟ್ಟು ಅಂತಂದು ಅವನು ಅಂದುಕೊಳ್ಳೋದೇ ಇರೋದಿಲ್ಲ. ನೋಡಿ, ಒಬ್ಬ ರೈತ ಹೊಂಗೆ ಮರದ ಕೆಳಗಡೆ ಮಧ್ಯಾಹ್ನನೇ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾಯಿದ್ರೆ ರಾಜಕೀಯ ನಾಯಕನಾದವನು ಇದನ್ನು ನೋಡಿ ಅಂದ್ಕೊಳ್ತಾನೆ, ಅಯ್ಯೋ ನಾನು ಎಂಥ ನೆಮ್ಮದಿ ಕಳ್ಕೊಂಡು ಬಿಟ್ಟೆ, ಇವತ್ತು ಮರಳಿ ಅದನ್ನು ಪಡೆಯೋಕೆ ನನಗಾಗುತ್ತಾ ಅಂತಂದು ಖಂಡಿತ ಹಳಹಳಿಸದೇ ಇರೋದಿಲ್ಲ. ವ್ಯಕ್ತಿಗಳು ಕೀರ್ತಿ ಮತ್ತು ಪ್ರತಿಷ್ಠೆ ಪ್ರಸಿದ್ಧಿ ಬಂದಾಗ ಖಂಡಿತ ಸ್ವಾತಂತ್ರ್ಯ ಮತ್ತು ನೆಮ್ಮದಿಯನ್ನು ಕಳ್ಕೊಳ್ತಾರೆ. ಏನು ಅಹಂ ತೃಪ್ತಿಯೊಂದೇ ಅವರು, ನಾನು ಎಲ್ಲರಿಗೂ ಗೊತ್ತು, ನಾನು ಏನೇನೋ ಅಷ್ಟೊಂದು ಪ್ರಸಿದ್ಧಿಯಾಗಿದ್ದೀನಿ, ಈ ಥರ ಒಂದು ಅಹಂ ತೃಪ್ತಿ ಬಿಟ್ಟರೆ ಇನ್ನು ಎಲ್ಲ ರೀತಿಯಲ್ಲೂ ಅವರು ವ್ಯಕ್ತಿತ್ವನ ಕಳ್ಕೊಳ್ತಾರೆ, ನೆಮ್ಮದಿ ಕಳ್ಕೊಳ್ತಾರೆ, ಸ್ವತಂತ್ರ ಕಳ್ಕೊಳ್ತಾರೆ. ಮತ್ತು ಇಂಥದ್ದೆಲ್ಲ ನಮಗೆ ಯಾಕೆ ಬೇಕು? ನಾವು ಸಾಮಾನ್ಯರಾಗೇ ಇರೋಣ, ಜನಸಾಮಾನ್ಯರಾಗಿರೋದರಲ್ಲಿ ಹೆಚ್ಚು ತೃಪ್ತಿ ಇದೆ ಅನ್ನೋದನ್ನ ಫಸ್ಟು ನೀನು ತಿಳ್ಕೊ ಅಂತಂದು ನಾನು ಹೇಳ್ತಾ ಇದ್ದೀನಿ. ಆದರೆ ರೈತನಾದವನು ತನ್ನೆಲ್ಲ ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲೂ ಯಾವುದೇ ಡಂಬಾಚಾರಕ್ಕೆ ಹೋಗದೆ ಮತ್ತು ಯಾರದೋ ಡಂಬಾಚಾರದ ಜೀವನ ಶೈಲಿಗೆ ಮರಳಾಗದೆ ಸರಳವಾಗಿ ಮತ್ತು ಸಂತೃಪ್ತಿಯಿಂದ ಬದುಕೋದವ್ರನ್ನ ರೂಢಿಸ್ಕೊಂಡು ಬಿಟ್ಟರೆ ಅವನಷ್ಟು ಒಳ್ಳೆ ಜೀವನ ಇನ್ನೊಂದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಮ್ಮದಲ್ಲದ ದೊಡ್ಡ ದೊಡ್ಡ ಕನಸುಗಳು ಕಾಣೋ ಬದಲು ಮನೆ ಬಳಿ 4 ಮೇಕೆ ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಿ ಅಂತಂದು ಹೇಳಿದ್ದು. ನನ್ನ ಅಭಿಪ್ರಾಯ ನಿಮಗೇನು ಅನ್ನಿಸ್ತು? ಕಾಮೆಂಟ್ಗಳಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.